ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರತಿದಿನ ರಾತ್ರಿ ಮಲಗುವಾಗ ನಾಳೆಯಿಂದ ನನ್ನ ಲೈಫನ್ನು ಚೇಂಜ್ ಮಾಡ್ಕೋಬೇಕು, ಏನಾದರೂ ಸಾಧಿಸಲೇಬೇಕು ಅಂತ ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ತೀರಾ. ಆದರೆ ಬೆಳಗ್ಗೆ ಅಲಾರಾಮ್ ಸೌಂಡ್ ಬಂದ ತಕ್ಷಣ ಕಣ್ಣು ಬಿಡಲಾಗದೆ ಇನ್ನೊಂದು 5 ನಿಮಿಷ ಅಂತ ಸ್ನೋಸ್ ಬಟನ್ ಒತ್ತಿ ಮತ್ತೆ ಮಲಗುತ್ತೀರಾ. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ದೊಡ್ಡ ದೊಡ್ಡ ಕನಸುಗಳಿವೆ. ಆದರೆ 2026ರ ಈ ಫಾಸ್ಟ್ ಫಾರ್ವರ್ಡ್ ಯುಗದಲ್ಲಿ ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ದರೂ ನಮ್ಮ ಆಸೆಗಳನ್ನು ಸೋಮಾರಿತನ ಅನ್ನೋ ಹೆಮ್ಮಾರಿ ನುಂಗಿ ಹಾಕ್ತಿದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇವತ್ತು ನಾವು ಪ್ರಪಂಚದಲ್ಲಿ ಅತ್ಯಂತ ಶಿಸ್ತಿನ ದೇಶವಾದ ಜಪಾನ್ ಬಳಸುವ ಒಂದು ಸಿಂಪಲ್ ಟ್ರಿಕ್ ಬಗ್ಗೆ ತಿಳಿಯೋಣ. ಇದನ್ನು ಕೇಳಿದ ಮೇಲೆ ನಿಮ್ಮಲ್ಲಿರುವಂತಹ ಸೋಮಾರಿತನ ಅನ್ನೋದು ಮಾಯವಾಗಿ ಹೋಗುತ್ತೆ. ಜಪಾನ್ ಅವರ ಒಂದು ಕತೆ ಮುಖಾಂತರ ಅರ್ಥ ಮಾಡಿಕೊಳ್ಳಬೇಕು. ಒಂದು ಊರಿನಲ್ಲಿ ಕುಮಾರ ಅನ್ನೋ ಯುವಕನಿದ್ದ. ಅವನ ವಯಸ್ಸು 25. ಲೈಫಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಆಸೆ ಅವನಿಗಿತ್ತು. ಆದರೆ ಅವನ ದೊಡ್ಡ ಶತ್ರು ಅವನೇ. ಅದೇ ಅವನ ಸೋಮಾರಿತನ. ಯಾವ ಕೆಲಸ ಶುರು ಮಾಡಿದ್ರು ನಾಳೆ ಮಾಡೋಣ ಬಿಡು ಅನ್ನೋದು. ಓದೋಕೆ ಕೂತ್ರೆ ನಿದ್ದೆ, ಜಿಮ್ಗೆ ಹೋಗೋಣ ಅಂದ್ರೆ ನಿರುತ್ಸಾಹ. ಈ ರೀತಿ ದಿನಗಳು ಕಳೆದಿದ್ವು. 2026 ಬಂದರೂ ಅವನ ಲೈಫ್ ಸ್ಟೈಲ್ನಲ್ಲಿ ಮಾತ್ರ ಯಾವುದೇ ಅಪ್ಡೇಟ್ ಇರಲಿಲ್ಲ. ಕುಮಾರನ ಈ ಪರಿಸ್ಥಿತಿ ನೋಡಿ ಅವನ ತಂದೆಗೆ ತುಂಬಾ ಬೇಸರವಾಗಿತ್ತು. ಹೀಗಿರುವಾಗ ಒಂದು ದಿನ ಅವರ ಮನೆಗೆ ರಮೇಶ್ ಎಂಬ ಹಳೆಯ ಸ್ನೇಹಿತರು ಎಂಟ್ರಿ ಕೊಟ್ಟರು. ಅವರು ಬಹಳ ವರ್ಷಗಳ ಕಾಲ ಜಪಾನ್ನಲ್ಲಿದ್ದು ಈಗ ತಾಯ್ನಾಡಿಗೆ ಬಂದಿದ್ರು. ರಮೇಶ್ ಅಂಕಲ್ಗೆ 60 ವರ್ಷ ದಾಟಿತ್ತು. ಆದರೂ ಅವರ ಎನರ್ಜಿ, ಚುರುಕುತನ ನೋಡಿದ್ರೆ 20 ವರ್ಷದ ಹುಡುಗರು ನಾಚಬೇಕಿತ್ತು. ಇದನ್ನು ನೋಡಿ ಕುಮಾರ್ಗೆ ಆಶ್ಚರ್ಯ ತಾಳಲಾಗಲಿಲ್ಲ. ನೇರವಾಗಿ ಹೋಗಿ ಕೇಳಿಯೇ ಬಿಟ್ಟ, ಅಂಕಲ್, ಈ ವಯಸ್ಸಿನಲ್ಲೂ ಇಷ್ಟೊಂದು ಆಕ್ಟಿವ್ ಆಗಿ ಹೇಗೆ ಇದ್ದೀರಾ? ನನಗೆ 25 ವರ್ಷ, ಆದರೆ ಯಾವ ಕೆಲಸ ಮಾಡಬೇಕು ಅಂದ್ರೂ ನಿರುತ್ಸಾಹ, ಸುಸ್ತು, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಅನ್ಸುತ್ತೆ ಅಂತ ರಮೇಶ್ ಅಂಕಲ್ಗೆ ಹೇಳಿದ. ಆಗ ರಮೇಶ್ ಅಂಕಲ್ ನಗುತ್ತಲೇ ಹೇಳಿದ್ರು, ನೋಡ್ ಕುಮಾರ್, ಇದು ನಿನ್ನ ತಪ್ಪಲ್ಲ. ನಿನ್ನ ಮೆದುಳು ಯಾವಾಗಲೂ ಸುಲಭದ ದಾರಿಯನ್ನೇ ಹುಡುಕುತ್ತೆ. ದೊಡ್ಡ ಟಾಸ್ಕ್ ನೋಡಿದಾಗ ಮೆದುಳು ಎದರಿ ಸೋಮಾರಿತನವನ್ನ ಸೃಷ್ಟಿಸುತ್ತೆ. ಜಪಾನ್ನಲ್ಲಿ ಜನರು ಇದಕ್ಕೆ ಒಂದು ಅದ್ಭುತ ತಂತ್ರ ಬಳಸುತ್ತಾರೆ. ಅದರ ಹೆಸರೇ ಕೈಜನ್. ಇದರ ಬಗ್ಗೆ ಕುಮಾರ್ಗೆ ಅರ್ಥ ಆಗಲಿಲ್ಲ. ಆಗ ಕೈಜನ್ ಅಂದ್ರೆ ಏನು ಅಂಕಲ್ ಅಂತ ಕೇಳಿದ. ಆಗ ರಮೇಶ್ ಅವರು ಈ ರೀತಿ ಹೇಳ್ತಾರೆ, ಕೈಜನ್ ಅಂದ್ರೆ 1 ನಿಮಿಷದ ನಿಯಮ, 1 ಮಿನಿಟ್ ಪ್ರಿನ್ಸಿಪಲ್. ನೀನು ಯಾವುದೇ ಕೆಲಸವನ್ನ ಗಂಟೆಗಟ್ಟಲೆ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಟುಕೊಳ್ಳಬೇಡ. ದಿನಕ್ಕೆ ಕೇವಲ ಒಂದೇ 1 ನಿಮಿಷ ಕೆಲಸ ಮಾಡು. ಓದಲು ಸೋಮಾರಿತನದ ದಿನಕ್ಕೆ ಕೇವಲ 1 ನಿಮಿಷ ಪುಸ್ತಕ ಓದು. ವರ್ಕೌಟ್ ಮಾಡಬೇಕಾ? ಕೇವಲ 1 ನಿಮಿಷ ಮಾಡು. ಆದರೆ ಇದನ್ನ ಪ್ರತಿದಿನ ತಪ್ಪದೆ ಒಂದೇ ಸಮಯಕ್ಕೆ ಮಾಡಬೇಕು. ಇದನ್ನ ಕೇಳಿ ಕುಮಾರಿಗೆ ತಮಾಷೆ ಅನ್ಸುತ್ತೆ. ಕುಮಾರ್ 1 ನಿಮಿಷದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂಕಲ್ ಅಂತ ರಮೇಶ್ ಅನ್ನು ಕೇಳಿಬಿಟ್ಟ. ಆಗ ಅಂಕಲ್ ಗಂಭೀರವಾಗಿ ಹೇಳುತ್ತಾರೆ, ನಮ್ಮಲ್ಲಿ ಅಸಲಿ ಸಮಸ್ಯೆ ಗಂಟೆಗಟ್ಟಲೆ ಕೆಲಸ ಮಾಡುವುದಲ್ಲ, ಆ ಕೆಲಸವನ್ನ ಶುರು ಮಾಡುವುದೇ ದೊಡ್ಡ ಸಮಸ್ಯೆ. ಕೇವಲ 1 ನಿಮಿಷ ತಾನೇ ಅಂತ ಮೆದುಳಿಗೆ ಹೇಳಿದಾಗ ಅದು ಎದುರೋದಿಲ್ಲ. ಒಮ್ಮೆ ಸ್ಟಾರ್ಟ್ ಆದ ಮೇಲೆ ಆ ಕೆಲಸದಲ್ಲಿ ನಿನಗೆ ಗೊತ್ತಿಲ್ಲದೆ ಆಸಕ್ತಿ ಬೆಳೆಯುತ್ತೆ. ಆ 1 ನಿಮಿಷ ನಿಧಾನವಾಗಿ 5 ಆಗುತ್ತೆ, ಆಮೇಲೆ 10 ಆಗುತ್ತೆ, ಅರ್ಧ ಗಂಟೆ ಆಗುತ್ತೆ, 1 ಗಂಟೆವರೆಗೆ ಹೋಗುತ್ತೆ. ಜಪಾನಿಯರು ಒಂದು ಬೆಟ್ಟವನ್ನು ಕರಗಿಸಬೇಕು ಎಂದರು ಒಂದು ಸಣ್ಣ ಸುತ್ತಿಗೆ ಏಟಿನಿಂದಲೇ ಶುರು ಮಾಡ್ತಾರೆ. ಇದನ್ನ ಕೇಳಿದ ಕುಮಾರ್ಗೆ ಆ ಟ್ರಿಕ್ ಅನ್ನ ಶುರು ಮಾಡಲು ನಿರ್ಧರಿಸಿದ. ಮರುದಿನ ಬೆಳಗ್ಗೆ ಎದ್ದಾಗ ಮತ್ತೆ ಸೋಮಾರಿತನದ ಕೇವಲ 1 ನಿಮಿಷ ವರ್ಕೌಟ್ ಮಾಡ್ತೀನಿ ಅಂತ ಎದ್ದು ಪುಷಪ್ ಅನ್ನು ಶುರು ಮಾಡ್ತಾನೆ. ಸ್ಟಾರ್ಟ್ ಮಾಡಿದ ಮೇಲೆ ಅವನಲ್ಲಿ ಹೊಸ ಉತ್ಸಾಹ ಬಂತು. ಸಂಜೆ ಒಂದೇ 1 ನಿಮಿಷ ಪುಸ್ತಕ ತಗೊಂಡು ಆಶ್ಚರ್ಯವೆಂಬಂತೆ ಬರೋಬ್ಬರಿ 10 ಪುಟ ಓದಿಬಿಟ್ಟ. ನೋಡುತ್ತಿದ್ದಂತೆಯೇ ಕುಮಾರ್ ಬದಲಾದ. ಮಧ್ಯಾಹ್ನದವರೆಗೆ ಮಲಗುತ್ತಿದ್ದವನು ಈಗ ಸೂರ್ಯ ಹುಟ್ಟುವ ಮುನ್ನವೇ ಹೇಳ್ತಿದ್ದ. ಅವನ ಪ್ರೊಡಕ್ಟಿವಿಟಿ ನೋಡಿ ಊರಿನವರು ಏನಾಯ್ತು ಈ ಕುಮಾರ್ಗೆ, ಇಷ್ಟೊಂದು ಆಕ್ಟಿವ್ ಆಗಿ ಬದಲಾಗಿ ಬಿಟ್ಟ ಅಂತ ದಂಗಾದ್ರು. ಸಾಮಾನ್ಯವಾಗಿ ನಾವು ಮಾಡೋ ದೊಡ್ಡ ತಪ್ಪು ಏನು ಅಂತಂದ್ರೆ, ಮೊದಲ ದಿನವೇ ಜಿಮ್ಗೆ ಹೋಗಿ ಬಾಡಿ ಬಿಲ್ಡರ್ ಆಗಬೇಕು ಅಂತ ಅನ್ಕೊಳ್ತೀವಿ. ಒಂದೇ ದಿನ 100 ಪೇಜ್ ಪುಸ್ತಕ ಓದಬೇಕು ಅಂತ ಅನ್ಕೊಳ್ತೀವಿ.
ಕೆಲಸಕ್ಕೆ ಹೋದ ತಕ್ಷಣ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಅನ್ಕೊಳ್ತೀವಿ. ಅದು ಆಗದಿದ್ದಾಗ ಹತಾಶರಾಗಿ ಕೆಲಸವನ್ನು ನಿಲ್ಲಿಸಿ ಬಿಡ್ತೀವಿ. ಆದರೆ ಗೆಲ್ಲುವವರು ಹಾಗೆ ಮಾಡೋದಿಲ್ಲ. ಅವರು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುತ್ತಾರೆ. ತಮ್ಮ ಅಭ್ಯಾಸಗಳನ್ನ ಬಲವಂತವಾಗಿ ಅಲ್ಲ, ಪ್ರೀತಿಯಿಂದ ರೂಢಿಸಿಕೊಳ್ಳುತ್ತಾರೆ. 2026ರ ಈ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಸೋಮಾರಿತನದಿಂದ ಒದ್ದಾಡುತ್ತಿದ್ದೀರಾ? ಏನಾದ್ರೂ ಮಾಡಬೇಕೆಂದುಕೊಂಡು ಸುಮ್ಮನಾಗಿದ್ದೀರಾ? ಹಾಗಾದರೆ ಈಗಲೇ ಈ ಕೈಜನ್ ತಂತ್ರವನ್ನು ಶುರು ಮಾಡಿ. ನಾಳೆಯವರೆಗೆ ಕಾಯಬೇಡಿ. ನಿಮಗೆ ಇಷ್ಟವಾದ ಕೆಲಸವನ್ನು ಕೇವಲ 1 ನಿಮಿಷ ಮಾಡಿ ಅಷ್ಟೇ. ಆ ಒಂದೇ 1 ನಿಮಿಷ ನಿಮ್ಮ ಜೀವನವನ್ನೇ ಬದಲಾಯಿಸಿಬಿಡುತ್ತೆ. ಯಾವುದಾದ್ರೂ ಒಂದು ದೊಡ್ಡ ಬದಲಾವಣೆ ಆಗಬೇಕು ಅಂದರೆ ಒಂದು ಸಣ್ಣ ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತದೆ. ನಿಮ್ಮೊಳಗಿನ ಸೋಮಾರಿತನವನ್ನು ಕೊಂದು ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನೀವು ಯಾವ ಕೆಲಸವನ್ನ ಇವತ್ತಿಂದ 1 ನಿಮಿಷದ ಮಟ್ಟಿಗೆ ಶುರು ಮಾಡಲು ಬಯಸುತ್ತಿದ್ದೀರಾ ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.